ಮಾಡ್ಬೇಕಪ್ಪ ಅಂತ ನಾನೇ ಒಂದು ಸ್ವಂತ ಯೋಚನೆ ಮಾಡೋದು. ಯಾವಾಗಪ್ಪ ಅಂದ್ರೆ ಆಗಲೇ ಒಂದು ರೈತರ ಬಗ್ಗೆದಾಗ ಒಂದು ಏನಪ್ಪ ಅಂದ್ರೆ ಸಾಕಷ್ಟು ಜನರನ್ನು ಮಾತಾಡೋದು ನನಗೊಂಥರ ಯಾಕಂದ್ರೆ ನಾನು ಸಮಾಜ ಸೇವಕ್ಕೆ ನಾನು ಒಂದು ದುಡಿಯುವ ರೈತನ ಕಷ್ಟ ಕೇಳಿದ್ರೆ ಬಹಳ ಗಂಭೀರ. ಯಾವಾಗ ಟ್ರ್ಯಾಕ್ ಇಲ್ಲ ಏನಿಲ್ಲ, ಡೈರೆಕ್ಟ್ ಆಗಿ ನಾನು ಸ್ವಂತ ವಯಸ್ಸಿನಾಗೆ ನಾನು ಬರೀ ಮಾಮ ಮುಂದೆ ಸ್ವಲ್ಪ ಲೈಟ್ ಆಫ್ ಮಾಡ್ತಾರ ಕಣ್ಣು ಕುಕ್ಕತ್ತೇವ ಮಾಮ ಭಾಳ. ದುಡಿಯುವ ರೈತನ ಕಷ್ಟ ಕೇಳರಿ ಬಾಳ ಗಂಭೀರ. ಮಳೆ ಅಲ್ಲದೆ ಬಿಸಿಲು ಅಲ್ಲದೆ ದುಡಿಯ ತಾನು ತೀರ. ಮಳೆ ಅಲ್ಲದೆ ಬಿಸಿಲು ಅನ್ನದೆ ದುಡಿಯ ತಾನು ಧೀರ. ದಲಾಲರಂಗಡಗ ಸಾಲ ಮಾಡಿ ನೀವು ಬಾಳು ಬರ್ಜಾರ. ಎಡಮರ ವರ್ಷ ಬರಗಾಲ ಬಿದ್ದ ಹಾಳಾಗ್ಯಾನ ಪೂರ. ದಲಾಲರಂಗಡಗ ಸಾಲ ಮಾಡಿ ನೀವು ಬಾಳು ಬರ್ಜಾರ. ಎಡಮರ ವರ್ಷ ಬರಗಾಲ ಬಿದ್ದ ಹಾಳಾಗ್ಯಾನ ಪೂರ. ದಲಾಲು ಬಂದು ಕೇಳಿದಾಗ ಹಾಕ್ಯಾನ ಕಣ್ಣೀರ. ದಲಾಲ ಬಂದು ಕೇಳಿದಾಗ ಹಾಕ್ಯಾನ ಕಣ್ಣೀರ. ಏನ ಹೇಳಲಿ ಕೊಟ್ಟ ಸಾಲಗಾರ ಕೇಳವಲ್ರಿ ಒಟ್ಟ. ಏನ ಹೇಳಲಿ ಕೊಟ್ಟ ಸಾಲಗಾರ ಕೇಳವಲ್ರಿ ಒಟ್ಟ. ಹಚ್ಚಗ ನಿಂತ ಜೋಡ ಎತ್ತಿನ ಮಂದಿಗೆ ಮಾರಾನ. ಮಹಿಮೆಲಾರಬಿ ಹೊರದು ಹೋದರು ಇಲ್ರಿ ಇಲ್ರಿ ಕಬರ. ಹತ್ಯಾಗ ನಿಂತ ಜೋಡ ಎತ್ತಗಳ ಮಂದಿಗೆ ಮಾರ್ಯಾನ. ಮಹಿಮೆಲಾರಬಿ ಮಸದ ಹೋದರು ಇಲ್ಲ ಇವಾಗ ವಯಸ್ಸಿಗೆ ಬಂದು ಹೆಣ್ಮಗಳು ಮದುವೆ ಮಾಡುವ ವಿಚಾರ. ಏನ ಹೇಳಲಿ ವಯಸ್ಸಿಗೆ ಬಂದ ಮಗಳ ಮದುವೆಯ ಮಾಡುವ ವಿಚಾರ. ಏನ ಹೇಳಲಿ ರೈತನ ಗೋಳ ಚಿಂತೆಯ ಬರಬಾರ. ದುಡಿಯುವ ರೈತನ ಕಷ್ಟ ಕೇಳರಿ ಬಾಳ ಗಂಭೀರ. ದುಡಿಯುವ ರೈತನ ಕಷ್ಟ ಕೇಳರಿ ಬಾಳ ಗಂಭೀರ. ಮಳೆ ಅಲ್ಲದೆ ಬಿಸಿಲು ಅಲ್ಲದೆ ದುಡಿಯ ತಾನು ಧೀರ. ಮಳೆ ಅಲ್ಲದೆ ಬಿಸಿಲು ಅಲ್ಲದೆ ದುಡಿಯ ತಾನು ಧೀರ. ಥ್ಯಾಂಕ್ ಯು. ಇಲ್ಲಿ ಕೂಡ ಪ್ರತಿಯೊಂದು ಕೂಡ ಹೇಳೋದು ಏನಪ್ಪ ಅಂದ್ರ ಏನ್ರಿಪ್ಪ ಏನ್ ಹೇಳ್ರಲ್ಲ ಅಭಿನಯ ಇದ್ದಿದ್ದು. ಇದೊಂದು ಗೀತೆ ಮುಗಿದ ನಂತರ ನಮ್ಮ ಸೌಮ್ಯ ಪೂಜಾರಿ ಅವರ ಕಂಠಸಿರಿಯಲ್ಲಿ ಒಂದು ಗೀತೆಯನ್ನು ಕೇಳೋಣಂತ ಅಣ್ಣ ಮಾತಾಡ. ರೈತರು ಇನ್ನೊಂದು ನಾನು ಹೇಳ್ತೀನಿ, ಪ್ರತಿಯೊಬ್ರು ಕೂಡ ರೈತರಿಗೆ ಯಾಕಪ್ಪ ಅಂದ್ರೆ ಇವತ್ತು ಬೆಳೆದ ಬೆಲೆಗೆ ರೇಟ್ ಸಿಗ್ತಾ ಇಲ್ಲ. ಮತ್ತೆ ಇವತ್ತು ಬಡವ್ರ ಮಕ್ಕಳಿಗೆ ಹೆಣ್ಣು ಕುಡಿತಲ್ಲ. ಹೌದು. ನಾವು ಹೇಳಕ್ ಇಷ್ಟಪಡ್ತೀನಿ, ಇವತ್ತು ನೌಕರಿದವ್ರು ಅಂತಾರ. ನೌಕರಿದವ್ರಿಗಿಂತ ನಮ್ಮ ರೈತರು ಒಂದು ಹಗಲ್ ಮೇಲೆ ಟ್ರಾವೆಲ್ ಹಾಕೊಂಡು ಏನಲ್ಲಿ ಗೋರ್ಮೆಂಟ್ ಇದ್ರಾಗ ಏನಪ್ಪಾ ಅಂದ್ರೆ ಕಂಪ್ನಿ ಒಳಗೆ 1 ಲಕ್ಷ ದುಡಿದಲ್ಲ, ಅದೇ ರೈತನೇ ಇವತ್ತು 1 ಲಕ್ಷ ರೂಪಾಯಿ ಇದು ತಿಂಗಳಿಗೆ ತೆಗೆಯುವಂತ ಬೆಳಿ ಚಿನ್ನದ ಬೆಳಿ ತೆಗಿತಾನ. ಇವತ್ತು ನೋಡ್ರಿ ತಾಯಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕಾದ್ರೆ ನೀವು ಒಂದು 2 ಎಕರೆ ಹೊಲ ಇದ್ರು ಕೂಡ ನನ್ನ ಹಳೆ ಮಗಳಿಗೆ ನನ್ನ ರೈತನ ಹೇಳಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ರಿ. ಯಾಕಂದ್ರೆ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅದನ್ನ ಅವರಿಗೆ ಡಾಕ್ಟರ್ ಆಗಿದ್ರ ದವಾಖಾನಿಗೆ ಸೀಮಿತ, ಇಂಜಿನಿಯರ್ ಆಗಿದ್ರ ಕ್ಲಾಸ್ 1 ಸೀಮಿತ. ಒಬ್ಬ ರೈತನ ಮಗ ಆಗಿದ್ರೆ ಇಡೀ ನಾಡಿಗೆ ಅನ್ನ ಹಾಕುದಕ್ಕೆ ಸೀಮಿತ. ನಮ್ಮ ರೈತನ ಮಕ್ಕಳು, ರೈತನ ಗಂಡ ಹೆಂಡತಿ ಮಕ್ಕಳು. ದೇಶ ಯಾರಿಂದ ಸಲುವುದು? ಇಡೀ ನಾಡಿಗೆ ಅನ್ನ ಹಾಕೋರು ಯಾರು? ರೈತನೇ. ರೈತ. ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಒಕ್ಕಲಿಗೆ ಒಂದು ಕಾಳು ಬೆಳಿಲಿಕ್ಕೆ ಅಂದ್ರೆ ಏನು ತಿಂತಾರೆ? ಪಗಾರ ತಿಂತಾರ, ರೊಕ್ಕ ತಿಂತಾರ, ಬೆಳ್ಳಿ ತಿಂತಾರ, ಬಂಗಾರ ತಿಂತಾರ. ಎಷ್ಟು ಕೋಟಿ ಗಟ್ಟಲೆ ಹಣ ಗಳಿಸಿದ್ರು ಕೂಡ ತಿನ್ನೋದು ಕಡೆಗೆ ಒಂದು ಹಿಡಿ ಅನ್ನನೇ. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ. ಬಣ್ಣದ ಮನೆಯ ಕಟ್ಟಿಸಿದಿ ಜೋರ, ಉಳಿದಿಲ್ಲ ನಿನಗ ಶಾಶ್ವತ ಯೋರ. ಬಣ್ಣದ ಮನೆಯ ಕಟ್ಟಿಸಿದಿ ಜೋರ, ಸ್ಥಿರವಾಗಿ ನಿನಗ ಉಳಿಲಿಲ್ಲ ಪೂರ. ಹೆಂಡರ ಮಕ್ಕಳು ನನ್ನರ ಅನತಿ, ಹೆಂಡರ ಮಕ್ಕಳು ನನ್ನರ ಅನತಿ. ನೀ ಸತ್ತ ಮ್ಯಾಲ ಯಾರಿಗೆ ಇಡತಿ. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೈತಿ. ತುಂಬ ಹೃದಯ
ಹೃದಯದ ಅಭಿನಂದನೆಗಳು. ನಮ್ಮ ಬಸವರಾಜನ ಹೊನಕಟ್ಟಿ ಸಾಕಿನ ಬೆನಕನಹಳ್ಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೆ ನಮ್ಮ ತಂಡದ ಹೆಮ್ಮೆಯ ಗಾಯಕಿಯಾಗಿರ್ತಕ್ಕಂಥ ಸೌಮ್ಯ ಪೂಜೆ ಒಂದು ಗೀತೆಯನ್ನ ಕೇಳೋಣಂತ.